गणपति गवामहे प्रियपादिज्ञवामहे निधीनान्त्वा निधिपतिज्ञवामहे महागणपते नमः महालक्ष्मी देवताभ्यो नमः लक्ष्मी देवताभ्यो नमः कर्पूरमङ्गलनिराजनं समर्पयामि। जय जय श्री राम प्रभु चंद्र के जय नरेंद्र मोदी के ಭಾರತ್ ಮಾತಾ ಕೆ जय। ಆತ್ಮೀಯ ಬಂಧುಗಳೇ, ಈ ದಿನ ಏನು ಭಾರತ ಸರ್ಕಾರದ ಭಾರತ ಅಕ್ಕಿ ವಿತರಣಾ ಕಾರ್ಯಕ್ರಮ ಮುಳಬಾಗಿಲು ಪಟ್ಟಣದಲ್ಲಿ ಕೆಬಿಪಲ್ಲಿ ರಸ್ತೆ ಜನರಿಕ್ ಔಷಧಿ ಅಂಗಡಿ ಎದುರುಗಡೆ ಇವತ್ತು ಜನೌಷಧಿ ಕೇಂದ್ರದ ಎದುರುಗಡೆ ಇವತ್ತು ಪ್ರಾರಂಭ ಆಗ್ತಾಯಿದೆ. ಪ್ರತಿನಿತ್ಯ ಕೂಡ ಇಲ್ಲಿ ಏನು ಕೇಂದ್ರ ಸರ್ಕಾರದ ಭಾರತ ಅಕ್ಕಿ ಅನ್ನುವ ಈ 29 ರೂಪಾಯಿ ಕೆ ಜಿ ಅಕ್ಕಿಯನ್ನು ಇಲ್ಲಿ ವಿತರಣೆ ಮಾಡಲಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ 10 ಕೆ ಜಿ ಅಕ್ಕನ್ನು ನೀಡಲಾಗುತ್ತದೆ. ಪ್ರತಿಯೊಬ್ಬರೂ ಕೂಡ ಈ ಸದುಪಯೋಗಪಡಿಸಬೇಕು. ಜನಸಾಮಾನ್ಯರಿಗೆ ಈ ಅಕ್ಕಿ ಸಿಗಬೇಕು ಅಂತಕ್ಕಂಥ ಮೋದಿಯವರ ಆಶಯದಂತೆ ಇವತ್ತು ಮೋದಿಯವರು ಪ್ರತಿ ಗ್ರಾಮಕ್ಕೂ ಪ್ರತಿ ನಗರಕ್ಕೂ ಎಲ್ಲದೂ ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಒಂದೇ ರೇಟ್ನಲ್ಲಿ ಅಂದರೆ 29 ರೂಪಾಯಿಗೆ ಈ ಒಂದು ಅಕ್ಕಿಯನ್ನು ವಿತರಣೆ ಕಾರ್ಯಕ್ರಮ. ಯಾಕೆಂದರೆ ಹಸಿವಿನಿಂದ ಯಾರೂ ಕೂಡ ಬಳಲಬಾರ್ದು. ಇವತ್ತು ಜನಸಾಮಾನ್ಯರಿಗೆ ಇವತ್ತು ಅಕ್ಕಿ ರೇಟು ಗಗನಕ್ಕೇರ್ತಾ ಇದೆ. ಆ ಏರಿರ್ತಕ್ಕಂಥ ಅಕ್ಕಿಯ ರೇಟನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು 29 ರೂಪಾಯಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಆ 29 ರೂಪಾಯಿ ಕೆ ಜಿ ಅಕ್ಕಿಯನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸ್ಕೊಂಡು ಎಲ್ಲರೂ ಕೂಡ ತಗೋಬೋದು. ಇದಕ್ಕೆ ಯಾವುದೇ ಆಧಾರ್ ಕಾರ್ಡು ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ತಾವು ಬಂದು ತಾವು ಒಂದು 10 ಕೆ ಜಿ ತೊಗೊಂಡು ತಮ್ಮ ಫೋನ್ ನಂಬರ್ ಕೊಟ್ಟು ಬರೆಸ್ಬಿಟ್ಟು ಎತ್ಕೊಂಡು ಹೋಗ್ಬೋದು ಅಂತಕ್ಕಂಥ ಮಾತನ್ನು ಹೇಳಿ ಈಗ ಪ್ರಾರಂಭೋತ್ಸವ ಆಗ್ತಾಯಿದೆ. ತಾಲೂಕಿನ ಅಧ್ಯಕ್ಷರಾದಂಥ ಅಶೋಕ್ರವರು ಇದನ್ನು ಉದ್ಘಾಟನೆ ಮಾಡಿ ಮೊದಲಿಗೆ ಒಬ್ಬರಿಗೆ ಕೊಟ್ಟು ಚಾಲನೆ ಮಾಡ್ತಾರೆ. ತದನಂತರ ಎಲ್ಲರೂ ಕೂಡ ಸಾಲಾಗಿ ಬಂದು 29 ರೂಪಾಯಿ ಲೆಕ್ಕ 290 ರೂಪಾಯಿ ಕೊಟ್ಟು 10 ಕೆ ಜಿ ಪಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಅಕ್ಕಿ ಗುಣಮಟ್ಟ ನೀವು ಎಲ್ಲೇ ಹೋದರೂ ಕೂಡ ಅಕ್ಕಿ ನೀಡ್ತಕ್ಕಂಥದ್ದು ಪ್ಯಾಕ್ ಆಗಿ ಬಂದಿದೆ. ಅದು ಇಡೀ ರಾಷ್ಟ್ರದಲ್ಲಿ ಒಂದೇ ಅಕ್ಕಿ ಆಗಿರ್ತದೆ. ಇದು ರಾ ರೈಸು ಎಲ್ಲ ಕೂಡ ಗುಣಮಟ್ಟ ಚೆನ್ನಾಗಿದೆ. ಯಾವುದೇ ಕಳಪೆ ರೈಸ್ ಅಲ್ಲ, ಇದು ಚೆನ್ನಾಗೇ ಇದೆ. 29 ರೂಪಾಯಿಗೆ ಸಿಗೋ ಅಕ್ಕಿ ಅಲ್ಲ. ಇವತ್ತು ಭತ್ತನೇ 3300 3500 ರೂಪಾಯಿ ಆಗಿದೆ. ಅಂಥ ಟೈಮಲ್ಲಿ ಅಕ್ಕಿ 29 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು ಜನಕ್ಕೆ ಏನು ಬಡ ಜನತೆಗೆ ಸಾಮಾನ್ಯ ಜನತೆಗೆ ಇವತ್ತು ಕೈಗೂಡುವಂಥ ರೇಟು ಅಂತಕ್ಕಂಥ ಮಾತನ್ನು ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಇವತ್ತಿನ ಸದ್ಯಕ್ಕೆ ಅಕ್ಕಿ ಮಾತ್ರ ಬಂದಿದೆ. ಮುಂದೆ ಬೇಳೆ ಮತ್ತು ಗೋಧಿ ಹಿಟ್ಟು ತದನಂತರ ಬೇಳೆಗಳು ಇದೆಲ್ಲ ಕೂಡ ಕೊಡಬೇಕಂತಕ್ಕಂಥ ಯೋಚನೆ ಮಾಡಿದ್ದಾರೆ, ಕೊಡ್ತಾರೆ. ಹಳ್ಳಿ ಪ್ರದೇಶದಲ್ಲಿ ಕೂಡ ಫೇರ್ ಪೋಸ್ಟ್ ಡಿಪೋಗಳಲ್ಲಿ ಎಲ್ಲ ಇದು ಏನು ನ್ಯಾಯಬೆಲೆ ಅಂಗಡಿಗಳು ಕೂಡ ಸಿಗ್ತದೆ. ಈಗ ಟೋನಲ್ಲಿ ಈಗ ಕೊಡ್ತಾ ಇದ್ದಾರೆ. ಈಗ ಹೌದು, ವಿಲೇಜಲ್ಲಿ ಹೆಂಗೆ ಏನ ವಿಲೇಜ್ಗಳಿಗೆ ನಾಳೆದೆಲ್ಲ ಫೇರ್ ಪೋಸ್ಟ್ ಡಿಪೋ ಅವರು ಕೂತ್ಕೊಂಡು ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ನಡೀತದೆ. ಆ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ನಡೆದ ಮೇಲೆ ಹಳ್ಳಿಗಳಲ್ಲೂ ಕೂಡ ಎಲ್ಲ ಪ್ರತಿ ಫೇರ್ ಪೋಸ್ಟ್ ಡಿಪೋದಲ್ಲೂ ಅಥವಾ VSSನಲ್ಲಿ ಸಿಗ್ತದೆ. ಅದೇ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶದವ್ರು ಕೂಡ ಇಲ್ಲಿ ಕೂಡ ತೊಗೋಬೋದು. ಏನು ಇಲ್ಲೇ ತೊಗೋಬೇಕು ಅಲ್ಲೇ ತೊಗೊಬೋದು. ದೇಶದಲ್ಲಿ ನೀವು ಎಲ್ಲಿ ಬೇಕಾದರೂ ತೊಗೋಬೇಕು. ಆಂಧ್ರದಲ್ಲಿ ತೊಗೋಬೋದು, ಕರ್ನಾಟಕದಲ್ಲಿ ತೊಗೋಬೋದು. ಆಂಧ್ರದವ್ರು ಬಂದು ಇಲ್ಲಿ ಕೂಡ ತೊಗೋಬೋದು. ನಾವು ಹೋಗಿ ಅಲ್ಲಿ ಕೂಡ ತೊಗೋಬೋದು. ಜಮ್ಮು ಕಾಶ್ಮೀರದಲ್ಲಾಗ್ಬೋದು ಅಥವಾ ಕನ್ಯಾಕುಮಾರಿಯಲ್ಲಾಗ್ಬೋದು. ನಮ್ಮ ಒಂದು ಗುರುತಿನ ಚೀಟಿ ನಾವು ಜನ ನಿಂತ್ಕೊಂಡು ನನಗೆ 5 ಕೆ ಜಿ ಅಕ್ಕಿ ಬೇಕು 10 ಕೆ ಜಿ ಅಕ್ಕಿ ಬೇಕು ಅಂದರೆ ಕೊಡ್ತಕ್ಕಂಥ ಫ್ರೀ ಮಾರ್ಕೆಟ್ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಕಿ ಇದು. ಸರ್, ಭಾರತ್ ಅಕ್ಕಿನ ಚುನಾವಣೆ ನಂತರನೂ ಕೊಡ್ತಾರೆ, ಇವಾಗ ಸದ್ಯಕ್ಕೆ ಮಾತ್ರ? ಇದು ನಿರಂತರವಾಗಿ ನಮ್ಮ ಸರ್ಕಾರ ಇರೋವರೆಗೂ ಕೊಡ್ತೇವೆ.
ಇದನ್ನು ಮೋದಿ ಅವರು ಹೇಳ್ತಾರೆ, ನಿನ್ನೆ ಸೆಷನ್ನಲ್ಲಿ ಹೇಳಿದ್ದಾರೆ, ನೀವೆಲ್ಲರೂ ಕೇಳಿದ್ದೀವಿ. ಏನು ಕೊರೋನಾ ಬಂದಾಗ ಕೊಟ್ಟಂಥ 5 kg ಅಕ್ಕಿ ಇವತ್ತು ದೇಶಕ್ಕೆ ಕೊಡ್ತಾ ಇದ್ದಾರೆ, ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ನಾನು 10 kg ಕೊಡ್ತೀನಿ ಅಂತ ಹೇಳಿದ್ರು. ಆದರೆ 10 kg ಇವತ್ತು ಬರೀ 5 kg ಕೂಡ ಕೊಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ನಾವು ಕೊಡ್ತಕ್ಕಂಥ 5 kgಯನ್ನು ಅದನ್ನು ಕೂಡ 3 kg ಅಕ್ಕಿ 2 kg ರಾಗಿ ಕೊಟ್ಟು ಜನಕ್ಕೆ ಪಾಪ ಕಷ್ಟ ಕೊಟ್ಟಿದ್ದಾರೆ. ಇವತ್ತು ಆ ಉದ್ದೇಶದಿಂದನೇ 29 ರೂಪಾಯಿಗೆ ಎಷ್ಟು ಬೇಕಾದರೂ ಕೂಡ ಅಕ್ಕಿ ತೊಗೋಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇವತ್ತು ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ದಾರೆ. ಸರ್, ಇತ್ತೀಚೆಗೆ ನೂತನವಾಗಿ ಬಂದಿರುವಂಥ ರಾಜ್ಯ ಸರ್ಕಾರ ರಿಯಾಯಿತಿ ದರದಲ್ಲಿ ಅಕ್ಕಿ ಕೊಡಿ, ರಾಜ್ಯಕ್ಕೆ ಕೊಟ್ಟಂಥ ಪ್ರಣಾಳಿಕೆ ಪ್ರಕಾರ ಕೊಡೋಕ್ಕಾಗ್ತದೆ ಅಂತ ಕೇಂದ್ರ ಸರ್ಕಾರ ಕೇಳಿತ್ತು. ಆವಾಗ ಅಕ್ಕಿ ಸಿಗಲಿಲ್ಲ. ಇವಾಗ 29 ರೂಪಾಯಿಯಲ್ಲಿ ನೀವೇ ಕೊಡ್ತಾ ಇದ್ದೀರ ನೇರವಾಗಿ. ರಾಜ್ಯ ಸರ್ಕಾರ ಕೊಟ್ಟರೆ ಜನಕ್ಕೆ ಉಚಿತವಾಗಿ ಅಕ್ಕಿನೇ ಸಿಗುತ್ತಲ್ಲ. ದೇಶದಲ್ಲಿ ಇವತ್ತು ನೀವು ಫೆಡರಲ್ ಸಿಸ್ಟಮಲ್ಲಿ ಒಂದು ಯೋಚನೆ ಮಾಡಬೇಕು. ಭಾರತ ಸರ್ಕಾರ ಬರೀ ಕರ್ನಾಟಕಕ್ಕೊಂದಕ್ಕಲ್ಲ, ಇಡೀ ದೇಶಕ್ಕೆ ಸೇರಿರ್ತಕ್ಕಂಥ ಸರ್ಕಾರ. ಇದು ಎಲ್ಲ ರಾಜ್ಯಗಳಿಗೂ ಕೂಡ ಅನ್ವಯಿಸುವಂತೆ ಕೊಡಬೇಕು. ಈಗ ನಾವು ಕೊಡ್ತಾ ಇರ್ತೀವಿ, ಇಡೀ ದೇಶದಲ್ಲಿ 5 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೇವೆ, ಅದನ್ನು ಇವ್ರಿಗೂ ಕೊಡ್ತಾ ಇದ್ದೇವೆ. ನಾವು ತಾರತಮ್ಯ ಮಾಡೋದಿಲ್ಲ. ಆದರೆ ನಾವು ಕೊಡ್ತಕ್ಕಂಥದ್ದು ಇವತ್ತು ಕೂಡ ಇಡೀ ದೇಶಕ್ಕೆ ಕೊಡ್ತಾ ಇದ್ದೀವಿ ಹೊರತು ಒಂದು ಏನೋ BJP ಸರ್ಕಾರ ಇರತಕ್ಕಂಥ ರಾಜ್ಯಗಳಿಗೆಲ್ಲ ಕೊಡ್ತಾ ಇರೋದು. ಇದನ್ನು ಎಲ್ಲ ರಾಜ್ಯಗಳಿಗೂ ಕೊಡ್ತಾ ಇದ್ವಿ. ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಕಮ್ಯುನಿಸ್ಟ್ ಸರ್ಕಾರ ಇರಲಿ, ಅಥವಾ ಮಮತಾ ಬ್ಯಾನರ್ಜಿ ಸರ್ಕಾರ ಇರಲಿ, ಅಲ್ಲಿ ಕೂಡ ಕೊಡ್ತಾ ಇದ್ವಿ. ತಮಿಳುನಾಡಲ್ಲಿ ಕೂಡ ಕೊಡ್ತಾ ಇದ್ವಿ. ನಾವು ಒಂದು ಸಿಸ್ಟಮಲ್ಲಿ ಏನಂತಂದರೆ, ಭಾರತದ ಪ್ರಜೆ ಎಲ್ಲಿದ್ದರೂ ಕೂಡ ಹಸು ಮುಕ್ತನಾಗಬೇಕು, ಹಸುವಿನಿಂದ ಎಲ್ಲೂ ಯಾರು ಬಳಲಬಾರ್ದು ಅಂತಕ್ಕಂಥ ಯೋಚನೆಯಲ್ಲಿ ಇವತ್ತು 29 ರೂಪಾಯಿಗೆ ಎಲ್ರಿಗೂ ಕೂಡ ಕೊಡ್ತಾ ಇದ್ದೇವೆ. ಕಾಂಗ್ರೆಸ್